ಅಂದಾಜು 300ಕ್ಕೂ ಹೆಚ್ಚು ಜನ ಸಾವನ್ನಪ್ಪಿರೋ ಸಾಧ್ಯತೆ ಇದೆ. ನನ್ನ ಸ್ನೇಹಿತನ ಕುಟುಂಬ ಕೊಚ್ಚಿ ಹೋಗಿದೆ. ಮಗಳಷ್ಟೇ ಬದುಕಿದ್ದಾಳೆ. ನ್ಯೂಸ್ ಫಸ್ಟ್ ಬಳಿ ಆತಂಕ ತೋಡಿಕೊಂಡ ಮುಂಡಕೈ ನಿವಾಸಿ. ಮಳೆಯ ನಡುವೆಯೂ ಮುಂದುವರಿದ ಕಾರ್ಯಾಚರಣೆ. ವಯನಾಡಲ್ಲಿ ಸೇನಾ ಹೆಲಿಕಾಪ್ಟರ್ ಮೂಲಕ ಹಲವರ ರಕ್ಷಣೆ. ಕೇರಳ, ಕರ್ನಾಟಕ, ತಮಿಳುನಾಡು, ಆಂಧ್ರದ ವೈದ್ಯಾಧಿಕಾರಿಗಳು, ಅಗ್ನಿಶಾಮಕ ಸಿಬ್ಬಂದಿಯಿಂದಲೂ ನೆರವು. ಕೇರಳ ದುರಂತದಲ್ಲಿ ನಾಪತ್ತೆಯಾಗಿರೋ ಕನ್ನಡಿಗರು ಗುಂಡ್ಲುಪೇಟೆ ತಹಶೀಲ್ದಾರ್ ನೇತೃತ್ವದಲ್ಲಿ ಸ್ಥಳದಲ್ಲೇ ಇದ್ದು ಮಾಹಿತಿ ಸಂಗ್ರಹಿಸ್ತಾ ಇದ್ದಾರೆ ಅಧಿಕಾರಿಗಳು. ಇಲ್ಲಿಯವರೆಗೂ ರಾಜ್ಯದ 10 ಜನ ನಾಪತ್ತೆಯಾಗಿರೋ ಮಾಹಿತಿ. ಕೇರಳದಲ್ಲಿ ನಾಪತ್ತೆಯಾದ ಮಂಡ್ಯ ಮೂಲದ ಅಜ್ಜಿ, ಮೊಮ್ಮಗ ಇಬ್ಬರೂ ಮೃತಪಟ್ಟಿದ್ದಾರೆ ಅಂತ ಕುಟುಂಬಸ್ಥರ ಕಣ್ಣೀರು. ಅದೇ ಫ್ಯಾಮಿಲಿಯ ಇನ್ನೂ 3 ಆಸ್ಪತ್ರೆಯಲ್ಲಿ ಚಿಕಿತ್ಸೆ. ಸಾವಿನ ಊರಿನಿಂದ ಪವಾಡ ಅನ್ನುವಂತೆ ಬಚಾವಾದ ಕನ್ನಡಿಗ. ಮಿಡ್ ನೈಟ್ ಬಂದ ಮೆಸೇಜ್ ಮತ್ತು ಕಾಲ್ನಿಂದ ಉಳಿಯಿತು ಕಾರು ಚಾಲಕನ ಜೀವ. ಜೊತೆಗೆ ಟ್ರಿಪ್ಗೆ ಹೋಗಿದ್ದ 4ರಲ್ಲಿ 2 ಇನ್ನೂ ಕಣ್ಮರೆ. ಕೇರಳದ ಭೂಕುಸಿತಕ್ಕೆ 4 ಹಳ್ಳಿಗಳೇ ಭೂ ಸಮಾಧಿ. ಕೊಚ್ಚಿ ಹೋದ ಚೂರಲ್ಮಲದಲ್ಲೀಗ ಸ್ಮಶಾನ ಮೌನ. ದುರಂತ ಸ್ಥಳದ ಭಯಾನಕ ದೃಶ್ಯಗಳು ನ್ಯೂಸ್ ಫಸ್ಟ್ ಕ್ಯಾಮೆರಾದಲ್ಲಿ ಸೆರೆ. ಮೇಪಾಡಿಯ ಒಂದೇ ಕುಟುಂಬದ 25 ಮಂದಿ ಕಣ್ಮರೆ. ಮನೆ ಇದ್ದ ಜಾಗದಲ್ಲಿ ನದಿ ಹರಿತಾ ಇದೆ. ನನ್ನ ಕುಟುಂಬದವರು ಕೊಚ್ಚಿ ಹೋಗಿದ್ದಾರೆ ಅಂತ ಗಫರ್ ವೆನ್ನಿಯೇಡ್ ಗೋಳಾಟ. ಸ್ಮಶಾನವಾಗಿ ಬದಲಾಯಿತು ಪ್ರವಾಸಿಗರ ಸ್ವರ್ಗದಂತಿದ್ದ ಜಾಗ. ಆತಂಕ, ಭಯದಿಂದಲೇ ಮೃತದೇಹಗಳ ಮಧ್ಯೆ ತಮ್ಮವರಿಗಾಗಿ ಹುಡುಕಾಟ. ಮೇಪಾಡಿಯ ಕಮ್ಯುನಿಟಿ ಹಾಲ್ ಬಳಿ ಕುಟುಂಬಸ್ಥರ ಆಕ್ರಂದನ. ವಯನಾಡಿನ ಕಾಳಜಿ ಕೇಂದ್ರದಲ್ಲೇ ಆರೋಗ್ಯ ಕೇಂದ್ರಗಳು ಶುರು. ವಿವಿಧ ಆರೋಗ್ಯ ಸಮಸ್ಯೆಗೆ ಸ್ಥಳದಲ್ಲೇ ಚಿಕಿತ್ಸೆ. 20ಕ್ಕೂ ಹೆಚ್ಚು ವೈದ್ಯರು, 70ಕ್ಕೂ ಹೆಚ್ಚು ಸ್ಟಾಫ್ ನರ್ಸ್ಗಳಿಂದ ಉಪಚಾರ. ನಿರಾಶ್ರಿತರಿಗೆ ಕೊಟ್ಟ ಊಟ ತಿಂಡಿಯೇ ನ್ಯೂಸ್ ಫಸ್ಟ್ ಪ್ರತಿನಿಧಿಗಳಿಗೂ ಆಹಾರ. ವರದಿ ಮಾಡೋದಕ್ಕೆ 5-6 ಕಿಲೋಮೀಟರ್ ನಡೆದು ಹೋಗೋ ಅನಿವಾರ್ಯತೆ. ಆದರೂ ಜವಾಬ್ದಾರಿ ಮರೆಯದ ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ. ಭೀಕರ ಭೂಕುಸಿತದ ಬೆನ್ನಲ್ಲೇ ಹೈ ಅಲರ್ಟ್. ಅಧಿಕಾರಿಗಳ ಜೊತೆ ಕೇರಳ ಮುಖ್ಯಮಂತ್ರಿ ಮಹತ್ವದ ಮೀಟಿಂಗ್. ಕ್ಷಣ ಕ್ಷಣದ ಮಾಹಿತಿ ಕಲೆ ಹಾಕಿರೋ ಪಿಣರಾಯಿ ವಿಜಯನ್. ಪಿಣರಾಯಿ ವಿಜಯನ್ ಜೊತೆ ಸಿಎಂ ಸಿದ್ದರಾಮಯ್ಯ ಮಾತು. ಭೂಕುಸಿತದಿಂದ ತತ್ತರಿಸಿರೋ ಕೇರಳಕ್ಕೆ ಅಗತ್ಯ ನೆರವು ಕೊಡೋ ಭರವಸೆ. ರಕ್ಷಣಾ ತಂಡಗಳು ಸಾಮಗ್ರಿ ಕಳಿಸಿಕೊಡ್ತಾ ಇರೋದಾಗಿ ಮಾಹಿತಿ. ಕೇರಳದಲ್ಲಿ ಮಳೆ, ಭೂಕುಸಿತದ ಎಫೆಕ್ಟ್. ಬೆಂಗಳೂರಿನಿಂದ ಕೇರಳಕ್ಕೆ ಸಂಚಾರ ಮಾಡೋ ಬಹುತೇಕ ಬಸ್ಸುಗಳು ಸ್ಥಗಿತ. ಮುಂಜಾಗ್ರತಾ ಕ್ರಮವಾಗಿ ನಿರ್ಧಾರ, ಸಂಚಾರಕ್ಕೆ ಸಮಸ್ಯೆ. ಸಕಲೇಶ್ಪುರ ಬಳಿ ಶಿರಾಡಿ ಘಾಟ್ ಮಣ್ಣು ಕುಸಿತದಲ್ಲಿ ಸಿಲುಕಿದ್ದ ವಾಹನಗಳ ತೆರವು. ಇವತ್ತು ಮುಂದುವರಿದ ಮಣ್ಣು ತೆರವು ಕಾರ್ಯ. ಈಗ ಮತ್ತೆ ವಾಹನ ಸಂಚಾರ ಆರಂಭ. ಶಿರೂರು ಭೂಕುಸಿತ ಸ್ಥಳದಲ್ಲಿ ಮತ್ತೆ ಶೋಧ ಕಾರ್ಯಾಚರಣೆಗೆ ಸಿದ್ಧತೆ. ಆಗಸ್ಟ್ 4ರ ನಂತರ ನಾಪತ್ತೆಯಾಗಿರೋ 3ರಿಗಾಗಿ ಮತ್ತೆ ಹುಡುಕಾಟ. ಕೇರಳ ಅಧಿಕಾರಿ ತಂಡದ ಭೇಟಿ. ಕುಟುಂಬಸ್ಥರ ಕಣ್ಣೀರು ನೋಡಿ ಮತ್ತೆ ಕಾರ್ಯಾಚರಣೆಯಿಂದ ಮುಳುಗು ತಜ್ಞ ಈಶ್ವರ್ ಮಲ್ಪೆ. ದಕ್ಷಿಣ ಕನ್ನಡ ಜಿಲ್ಲೆಯಾದ್ಯಂತ ಭಾರೀ ಮಳೆಯ ಮುನ್ಸೂಚನೆ. ಇವತ್ತು ಜಿಲ್ಲೆಯ ಶಾಲಾ ಕಾಲೇಜುಗಳಿಗೆ ರಜೆ. ಶಿವಮೊಗ್ಗದಲ್ಲೂ ಹಲವೆಡೆ ಮಕ್ಕಳಿಗೆ ಹಾಲಿಡೇ. ಕಾರವಾರದ 5 ತಾಲೂಕುಗಳಿಗೂ ಕೂಡ ರಜೆ ಘೋಷಣೆ. ಕೆಆರ್ಎಸ್ನಿಂದ ಭಾರೀ ಪ್ರಮಾಣದ ನೀರು ಬಿಡುಗಡೆ. ಕಾವೇರಿ ನದಿ ಪಾತ್ರದ ಸಾವಿರಾರು ಎಕರೆ ಜಮೀನು ಮುಳುಗಡೆ. ಕಬ್ಬು, ಬಾಳೆ, ತೆಂಗು, ಟೊಮ್ಯಾಟೊ, ಬದನೆ ಸೇರಿ ಬೆಳೆದ ಬೆಳೆಗಳೆಲ್ಲ ನಾಶ.
ಮೈಸೂರು ಪಾದಯಾತ್ರೆ ಬಗ್ಗೆ ಮೈತ್ರಿಯಲ್ಲೇ ಭಿನ್ನರಾಗ. ಬಿಜೆಪಿಯ ನಡಿಗೆಗೆ ನನ್ನ ಬೆಂಬಲ ಇಲ್ಲ ಅಂದರು ಕುಮಾರಸ್ವಾಮಿ. ಈಗ ಪಾದಯಾತ್ರೆ ಮಾಡಿದರೆ ಟೀಕೆಗೆ ಗುರಿಯಾಗ್ತೀವಿ ಎಂದ ದಳಪತಿ. ರಾಜ್ಯದಲ್ಲಿ ಮಳೆ ನೆರೆ ಇರುವಾಗ ದೆಹಲಿಗೆ ಬಂದಿದ್ಯಾಕೆ? ಸಚಿವರು ಶಾಸಕರಿಗೆ ಚಾಟಿ ಬೀಸಿದ ಹೈಕಮಾಂಡ್. ಸಿಎಂ ಡಿಸಿಎಂ ದೆಹಲಿಗೆ ಬಂದಾಗ ರಾಜ್ಯದಲ್ಲಿ ನೀವಿರಬೇಕು ಅಂತ ಸೂಚನೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.